ಒಂದಲ್ಲಿ ಆಚರಿಸ್ತಾ ಇದ್ರು. ಆವಾಗ ಒಂದು ನಿರೂಪಣೆ, ಆದರೆ ಇವರೇ ಆರ್ತಿದೇವ ಶಿಖಾಮಣಿ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಯಲ್ಲಪ್ಪವ್ರಿಗೆ ಅಂದೆ, ಇವರು ನಿರೂಪಣೆ ಮಾಡೋರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ಮತ್ತೆ ಅವ್ರನ್ನೇ ಈ ಸಾರಿ ಹೇಳ್ಬಿಡಿ ಅವ್ರ ಕಾರ್ಯಕ್ರಮಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಅಂತೇಳಿ ಅವರು ನೀಲಮ್ಮವ್ರಿಗೆ ಹೆಸರು ಕಳಿಸಿದ್ದಾರೆ. ಹೆಸರು ಕಳಿಸಿದಾಗ ನನಗೆ ಗೊತ್ತಾಯ್ತು ಇವರೇ ಅಂತ. ನಾನೇ ಕಳಿಸ್ಬೇಕು ಅಂದ್ಕೊಂಡಿದ್ದೆ, ಅದು ಯೋಗ ಹಿಂಗೆ ಒದಗಿ ಬರಬೇಕು, ಅದು ಪರಮಾತ್ಮನ ಇಚ್ಛೆ ಇರುತ್ತೆ. ಅದು ಯಾವುದೇ ಒಂದು ಪ್ರಸಂಗ, ಸಂಬಂಧ, ಸಂದರ್ಭ ಒದಗಿ ಬರಬೇಕಾದ್ರೂ ಅದು ದೇವರ ಇಚ್ಛೆಯಿಂದ ಒದಗಿ ಬಂದರೆ ಅದು ಭಾಳ ವಿಶೇಷ ಇರ್ತದೆ. ನಾವು ಅದರ ಚನ್ನಬಸವಣ್ಣವ್ರು ಹೇಳ್ತಾರೆ, ಬಯಸಿ ಬಂದದ್ದು ಅಂಗಭೋಗ, ಬಯಸದೇ ಬಂದದ್ದು ಲಿಂಗಭೋಗ. ನಾವು ಆರ್ತಿದೇವ ಶಿಖಾಮಣಿಯವರು ಈ ಸಾರಿ ಬರ್ತಾರೆ, ಈ ಕಾರ್ಯಕ್ರಮಕ್ಕೆ ನಾವು ಕರೆಸ್ತೇವೆ ನಾವು ಅಂದ್ಕೊಂಡಿರಲಿಲ್ಲ. ಅದು ತಾನಾಗೆ ಒದಗಿ ಬಂದರು. ಅವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ. ಇವತ್ತು ನಿರೂಪಣೆಗೆ ಹೆಚ್ಚು ಅವಕಾಶ ಸಿಕ್ಕಿಲ್ಲ, ಅಂದರೆ ಈಗಾಗಲೇ 10 ಗಂಟೆ ಆಗ್ತಾ ಇದೆ, 10 ಗಂಟೆ ಆಯಿತು. ಅದಕ್ಕೆ ಅವ್ರು ಹೆಚ್ಚು ಮಾತಾಡಿಲ್ಲ. ಆರ್ತಿದೇವ ಶಿಖಾಮಣಿಯವರು ಬಂದಿದ್ದಾರೆ, ಜೊತೆಗೆ ಇನ್ನು ನಮ್ಮ ಬಸವಲಕ್ಕ ಮಂಡಳಿಯವರು, ನೀವು ಎಲ್ಲರೂ ಬಂದಿದ್ದೀರ. ಜೊತೆಗೆ ದಾಸೋಹಿಗಳಾಗಿ ನಮ್ಮ ಚಂದ್ರಣ್ಣವರು ಬಂದಿದ್ದಾರೆ. ಅವರು ಈ ಸಾರಿ ಭಾಳ ಒಳ್ಳೆಯ ಸೇವೆ ಮಾಡಿದರು. ಪುಸ್ತಕ ಬಿಡುಗಡೆ ಆಗೋ ಸಂದರ್ಭದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡಿದರು. ಅವ್ರು ಬೆಂಗಳೂರಲ್ಲಿ ಇದ್ದಿದ್ದು ನನಗೆ ಭಾಳ ಅನುಕೂಲ ಆಯಿತು, ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ. ಆವಾಗ ನನಗೆ ನೆನಪಾಯಿತು, ಅವರು ಮಿಲಿಟ್ರಿಯಲ್ಲಿದ್ದರು, ನಾನು ಮೈಸೂರಿಗೆ ಹೋಗ್ತಾ ಇದ್ದೆ. ನಾನು ಹೈಸ್ಕೂಲಿದ್ದೆ, ಅವರು BA ಕರೆಸ್ಪಾಂಡೆನ್ಸ್ ತೊಗೊಂಡಿದ್ರು. ಆಮೇಲೆ ಆಗಿನ ಕಾಲದಲ್ಲಿ ಈಗಿನ ಥರ ಯಾವುದು ಡಿಜಿಟಲ್ ಇಲ್ಲ, ಮೊಬೈಲ್ ಇಲ್ಲ, ಏನೂ ಇಲ್ಲ. ಹೋಗಿ ಯೂನಿವರ್ಸಿಟಿಗೆ ಭೇಟಿ ಆಗಬೇಕು, ಫಾರಮ್ ತಗೋಬೇಕು, ಇವ್ರಿಗೆ ಕಳಿಸ್ಬೇಕು. ಆವಾಗ ನಾನು ಇವ್ರಿಗೆ ಕಳಿಸ್ತಾ ಇದ್ದೆ. ಅವ್ರು ನನಗೆ ಲೆಟ್ರ್ ಬರೀತಿದ್ರು, ನೀನು ಇಂಥ ದಿವಸ ಹೋಗು ಮತ್ತು ಇಂಥದ್ರ ಬಗ್ಗೆ ವಿಚಾರಿಸು ಅಂತ ಹೇಳ್ಬಿಟ್ಟು ಆ ಕೆಲಸ ನಾನು ಮಾಡ್ತಾ ಇದ್ದೆ. ಅದ್ರದ್ದು ಪೂರ್ಣ ಎಲ್ಲ ಈ ಸಾರಿ ಪುಸ್ತಕ ಬಿಡುಗಡೆಯಲ್ಲಿ ಅವ್ರು ಮುಗಿಸ್ಬಿಟ್ರು. ಅಂದರೆ ಬಸವಕಲ್ಯಾಣ ಪುಸ್ತಕ ತಗೊಂಡು ಕೊಟ್ಟರು, ಮತ್ತು ಬೇರೆ ಬೇರೆ ರೀತಿಯಲ್ಲಿ ದಾಸೋಹ ಮಾಡಿ ಕೆಲಸ ಮಾಡಿ ಅವರು ತಮ್ಮ ಏನು ಸೇವೆಯನ್ನು ಸಲ್ಲಿಸಿದ್ದಾರೆ ಚಂದ್ರಣ್ಣವರಲ್ಲಿ. ಮತ್ತು ನಮ್ಮ ಸುನೀತಾಕವ್ರು ಬಂದಿದ್ದಾರೆ, ಶಿವಲೀಲಕ್ಕ ಗುಡ್ಡದವರು. ಅವರ ಮೊಮ್ಮಗಳ ಹೆಸರಲ್ಲಿ ಅವ್ರ ವಂತಿಕೆ, ಅಂದರೆ ಅವ್ರು ಪ್ರತಿ ತಿಂಗಳು ಯಾರು ನೀವು ಒಂದು 5,000, 10,000, 15,000, 25,000 ಹಿಂಗೆ ಅವರ ಶಕ್ತಿ ಅನುಸಾರ ಇಡ್ತಾರೆ. ಅವ್ರ ಮೊಮ್ಮಗಳು ರಿತಿಕಾ ಅಂತ ಇದ್ದಾರೆ, ಅವರ ಹೆಸರಿನಲ್ಲಿ ಇವರು ಇಟ್ಟಿದ್ದಾರೆ. ಪ್ರತಿ ಫೆಬ್ರವರಿ ತಿಂಗಳ ಕಾರ್ಯಕ್ರಮದಲ್ಲಿ ಅವ್ರಿಗೆ ನಾವು ಕರಿತೀವಿ. ಹಾಗೆ ನೀವು ಏನು ಕೂತಿರೋ ಅನೇಕ ಜನ ಇಟ್ಟಿದ್ದಾರೆ, ನಮ್ಮ ಮುತ್ತಾಯಕ್ಕ ಆಗ್ಬೋದು, ಸಾವಿತ್ರಮ್ಮ, ಎಲ್ಲರೂ ಆಗಾಗ ದಾಸೋಹ ಮಾಡಿಸ್ತಿರ್ತಾರೆ. ಇನ್ನೂ ಅನೇಕ ಜನ ಬಂದಿದ್ದಾರೆ. ಇಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದಾಸೋಹಿಗಳೇ. ಅದಕ್ಕೆ ಈ ಸಾರಿ ಹೊಸ ಪುಸ್ತಕ ಬಿಡುಗಡೆ ಆಯ್ತಲ್ಲ, ವಚನ ಹೃದಯ, ಸುಮಾರು 1,000ಕ್ಕಿಂತ ಹೆಚ್ಚು ಪುಸ್ತಕ, 1,200ಕ್ಕಿಂತ ಹೆಚ್ಚು ಪುಸ್ತಕನೂ ನಾವು ಹಾಗೆ ಕೊಟ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಎಲ್ಲರೂ ದಾಸೋಹಿಗಳೇ, ಮತ್ತು ಈ ಪುಸ್ತಕ ಪ್ರಿಂಟ್ ಆಗುವಾಗಲೂ ದಾಸೋಹ ವಹಿಸ್ಕೊಂಡಿದ್ದಾರೆ. ಓದಲಿ ಎಲ್ಲರೂ. ಕಡೆಗೆ ಇದೊಂದು ಧರ್ಮಗ್ರಂಥದ ಥರ ಮನೇಲಿ ಇಟ್ಕೊಂಡು ಅಭ್ಯಾಸ ಮಾಡಲಿ ಅಂತ ತಿಳ್ಕೊಂಡು ನಮ್ಮ ದಾಸೋಹಿಗಳಿಗೆ ನಾವೇ ಕಳಿಸ್ಕೊಟ್ಟಿದ್ದೀವಿ, ದೂರ ಇದ್ದವರು ಕೂಡ. ಇನ್ನು 18 ಕಡೆ ಈ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಗುಂಡ್ಲುಪೇಟೆ ನಾಗೇಂದ್ರನವರು ಮಾಡಿದ್ದಾರೆ, ಮೈಸೂರಲ್ಲಿ, ಬೆಂಗಳೂರಲ್ಲಿ, ಬಸವ ಕಲ್ಯಾಣದಿಂದ ಹಿಡಿದು ಕೈವಾರದ ತನಕ, ಕೋಲಾರ ಜಿಲ್ಲೆ ಕೈವಾರದ ತನಕ. ಮೊನ್ನೆ ಚಿಕ್ಕನಾಯಕನಹಳ್ಳಿಯಲ್ಲಿ 18ನೇ ಕಾರ್ಯಕ್ರಮ ಆಯಿತು, ಅಲ್ಲೂ ಕೂಡ ಚೆನ್ನಾಗಿ ತುಂಬ ಸಂತೋಷವಾಗಿ ಬಿಡುಗಡೆ ಮಾಡಿದರು. ಹೀಗೆ ಈ ಪುಸ್ತಕವನ್ನು ಭಾಳ ಜನ ಸ್ವಾಗತ ಮಾಡಿ ಓದಿ ಸಂತೋಷಪಟ್ಟಿದ್ದಾರೆ. ಆದರೆ ನಮ್ಮ ಮಂಜುನಾಥ್ಗೆ ಪುಸ್ತಕ ಸಿಕ್ಕಿದ್ದು ಇವತ್ತು. ಅವನೇ ಮೊದಲು ಓದಬೇಕಾಗಿತ್ತು, ಅವನೇ ಎಲ್ಲರಿಗಿಂತ ತಡವಾಗಿ ಓದೋಕ್ಕೆ ಪುಸ್ತಕ, ಅಂದರೆ ಬಿಡುವಿಲ್ಲದ ಕೆಲಸ, ಬಂದು ತಗೊತೀನಿ ಅಂತ ಹೇಳಿ ಇಲ್ಲಿ ಈ ದಿನಕ್ಕೆ ಬಂತು. ಅವರೆಲ್ಲ ಮನೆ ಮಕ್ಕಳಿದ್ದಂಗೆ, ಹಂಗಾಗಿ ಇವತ್ತು ಅವ್ರಿಗೆ ಪುಸ್ತಕ ಸಿಕ್ಕಿದೆ. ನಿಮ್ಮ ಪೈಕಿ ಯಾರಿಗಾದ್ರೂ ಪುಸ್ತಕ ಸಿಕ್ಕಿಲ್ಲ ಅಂದರೆ ನೀವು ತಗೊಂಡು ಕೇಳಿ ಇಸ್ಕೊಳ್ಳಿ, ಅಲ್ಲಿ ದಾಸೋಹಿಗಳಿರ್ತಾರೆ ಅವರು, ಅಥವಾ ಖರೀದಿ ಮಾಡ್ತೀವಿ ಅಂದರೆ ನಿಮ್ಮ ಇಚ್ಛೆ, ಅದು ಕೂಡ ದಾಸೋಹನೇ. ನೀವೇನು ಕೊಟ್ಟರು ದಾಸೋಹಕ್ಕೆ ಹೋಗುತ್ತೆ. ಆದ್ದರಿಂದ ಎಲ್ಲ ಕೆಲಸ ಮಾಡಿ ತಗೊಂಡಿದ್ದಕ್ಕಿಂತ ಹೆಚ್ಚಾಗಿ ಆ ಪುಸ್ತಕ ಓದಬೇಕು, ನೀವು ಅದನ್ನು ಓದಿ ಅಂತ ತಿಳ್ಕೊಂಡು ಹೇಳ್ತಾ, ನಮ್ಮ ಯಲ್ಲಪ್ಪ ಬೆಂಡಿಗೇರಿಯವರು, ಬಾಬಣ್ಣವರು, ಆಕಾಶ ಹುಬ್ಬಳ್ಳಿಯವರು, ಅವರು ಕೂಡ ಒಂದಿಷ್ಟು ವಂತಿಕೆಯನ್ನು ಕೂಡಿಸಿ ದಾಸೋಹಕ್ಕಾಗಿ ಕೊಟ್ಟರು. ಹಾಗಾಗಿ ಅಂದರೆ ಮಡಿವಾಳ ಮಚ್ಚಿದೇವರ ಜಯಂತಿಗೆ ನಮ್ಮದು ಒಂದು ಅಳಿಲು ಸೇವೆ ಇರಲಿ
ಅಂತ ತಿಳ್ಕೊಂಡು ಮಾಡಿದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಿ ಅಂತ ಹಾರೈಸ್ತಾ, ಇನ್ನು ಶಿವರಾತ್ರಿ, ಮಕ್ಕಳ ಮಾತಾಡಿಸ್ಬೇಡಿ. ಶಿವರಾತ್ರಿ ಸಂದರ್ಭದಲ್ಲಿ ಏನು ಕಾರ್ಯಕ್ರಮ ಇಟ್ಕೋಬೇಕು ಅಂದಾಗ ಅನುಭವ ಮಂಟಪ ನಾಟಕ ಬರೆದಿದ್ದೀನಿ. ಅದು ಈಗ 22 ಪ್ರಯೋಗ ಆಗಿದೆ, ನಿಮ್ಗೆ 23ನೇದು, 25ನೇದು ವಿದ್ಯಾವರ್ಧಕ ಸಂಘದಲ್ಲಿ ಆಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ರು ನಮ್ಮ ಚಿನ್ನಗುಡಿ ಮಾಸ್ತರು. ಮತ್ತೆ ಅದನ್ನ ನಿರ್ದೇಶಿಸತಕ್ಕಂಥವ್ರು ಅವರು ದಂಡಿನವರು, ಸಿಕಂದರ್ ದಂಡಿನ. ಅವ್ರಿಗೆ ನೋಡಿ ಹಿಂದೆ ಅವರು ನದಾಫ್ ಅಂತಿದ್ರು ಅಲ್ಲಿ ಚಿಕ್ಕೋಡಿ ಇದರ ಕಾರ್ಯಕ್ರಮದಲ್ಲಿ ಇಲ್ಲಿ ಶಿರೋಳದಲ್ಲಿ. ಅವರು ಮುಸಲ್ಮಾನರೇ. ಮತ್ತು ನಮ್ಮ ಇವರು ಯಾರು ಮುಲ್ಲಾ, ಅವರು ಬಸವಣ್ಣವ್ರ ನಾಟಕ ಆಡಿದರು ನನ್ನ 50ನೇ ಜನ್ಮದಿನದಲ್ಲಿ. ಅವರು ಮುಸಲ್ಮಾನರಿಗೆ, ಅಂದರೆ ಮುಸಲ್ಮಾನರಿಗೆ ಬಸವಣ್ಣವ್ರ ತತ್ವ ಭಾಳ ಇಷ್ಟ ಆಗುತ್ತೆ. ಯಾಕೆ ಇಷ್ಟ ಆಗುತ್ತೆ ಅಂದರೆ ಮಹಮ್ಮದ್ ಪೈಗಂಬರ್ ಹೇಳಿರೋದು ಏಕದೇವೋಪಾಸನೆ, ಬಸವಣ್ಣವ್ರು ಹೇಳಿರೋದು ಕೂಡ ಏಕದೇವೋಪಾಸನೆ, ನಿರಾಕಾರ ಪರಮಾತ್ಮ. ಇವತ್ತು ಶಿವರಾತ್ರಿ ಜೊತೆಗೆ ಕೈಲಾಸವಾಸಿ ಶಿವನನ್ನ ತಳಕ ಹಾಕೊಂಡಿದ್ದೀವಿ, ಅದೇನು ತಪ್ಪೇನಲ್ಲ. ಯಾಕಂದ್ರೆ ಬಸವಣ್ಣವರು ಕೂಡ ಹೇಳಿದ್ದಾರೆ, ಹರನ್ಮೂಲಿಗನಾಗಿ ಪುರಾತನರೊಳಗಾಗಿ ಬಳಿ ಬಿಡಿದ ಬಂದಂತಹ ಸಂತಾನ ನಾನು ಅಂತ ಹೇಳ್ತಾರೆ. ಅಂದ್ರೆ ನಮ್ಮಲ್ಲಿ ಒಂದು ಧರ್ಮವನ್ನ ತಿರಸ್ಕಾರ ಮಾಡಿ ಆಮೇಲೆ ಅದನ್ನ ತುಳಿದು ಮೇಲಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಭಾರತೀಯ ಯಾರದೇ ಆಗಲಿ, ಬುದ್ಧ ಆಗಲಿ, ಬೌದ್ಧ ಆಗಲಿ, ಜೈನ ಆಗಲಿ, ವೇದಗಳನ್ನ ಯಾರು ಸುಟ್ಟಾಕ್ರಿ, ಭಗವದ್ಗೀತೆ ಸುಟ್ಟಾಕ್ರಿ ಅಂತ ಹೇಳಿಲ್ಲ. ಬಸವಣ್ಣವರು ಅಷ್ಟೇ, ವೇದಕ್ಕೆ ವಲಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳಬೇಕು ಎಂದ ಅರ್ಥ. ವೇದದಲ್ಲಿರ್ತಕ್ಕಂಥ ಒಳ್ಳೆಯದನ್ನು ನಾನು ತಗೊಳ್ತೀನಿ, ಆದರೆ ಅಲ್ಲಿರ್ತಕ್ಕಂಥ ಕರ್ಮಕಾಂಡ, ಬಲಿ, ಯಾಗ, ಯಜ್ಞ ಇಂಥದ್ದನ್ನು ಒಪ್ಪಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ ಹೊರತು ಅಧ್ಯಾತ್ಮ ಜೀವಿಗಳು ಒಬ್ರನ್ನೊಬ್ರು ತೆಗೆದುಹಾಕಬೇಕು, ನಾಶ ಮಾಡಬೇಕು ಅಂತ ಬಯಸಿದವರಲ್ಲ ಭಾರತೀಯ ಯಾರೇ ಇದ್ರು ಕೂಡ. ಕೃಷ್ಣ ಒಂದ್ ಕಡೆ ಕೃಷ್ಣನ ಹೆಸರಲ್ಲಿ ಭಗವದ್ಗೀತೆ ಹರಡ್ತಾ ಇದ್ರೆ ಚಾರುವಾಕ ಅವನ ಕಾಲದಲ್ಲೇ ಬದುಕಿದ್ದ. ಚಾರುವಾಕನ ಸಿದ್ಧಾಂತ ಏನು ಗೊತ್ತಾ? ನೀವು ಆನಂದವಾಗಿರಪ್ಪ, ಸಾಲ ಮಾಡಿದ್ರು ಹರತು ಪಕ್ಕೊಡಿರಿ ಅಂತ ಹೇಳ್ತಿದ್ರು. ಗೊತ್ತಾಯ್ತಲ್ಲ? ಅಂದ್ರೆ ಏನ್ ದೇವರು ತಿಂದ್ರು ಅವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಬೇಡಿ. ಇದು ನಮ್ಮ ಸಿದ್ಧಾಂತ ಏನಿದೆ, ಈ ಕಡೆ ಮೂಢನಂಬಿಕೆಗೂ ಅವಕಾಶ ಮಾಡಿಕೊಡಲ್ಲ ಅಂತಾನೆ ತಿಳ್ಕೊಂಡ್ರೆ, ವಚನ ಸಾಹಿತ್ಯವನ್ನು ಸರಿಯಾಗಿ ಓದ್ಕೊಂಡ್ರೆ ಮೂಢನಂಬಿಕೆಗೂ ಅವಕಾಶ ಇಲ್ಲ. ಮತ್ತು ಅಂತ ಹೇಳಿ ಗೊಡ್ಡು ಶುಷ್ಕತೆಗೂ ಅವಕಾಶ ಇಲ್ಲ, ಅಂದ್ರೆ ನಾಸ್ತಿಕತೆಗೆ ಅವಕಾಶ ಇಲ್ಲ. ನಮ್ಮಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಈ ಮೂರೂ ಕೂಡ ಸರಿ ಸಮಾನವಾಗಿ ನಡೆಯಬೇಕು. ವೈರಾಗ್ಯ ಅಂದ್ರೆ ಕಾವಿ ಧರಿಸಿದವರು ಅಷ್ಟೇ ವೈರಾಗ್ಯಶಾಲಿಗಳಾಗಿರ್ಬೇಕು ಅಂತ ಬಸವಣ್ಣವ್ರು ಹೇಳಿಲ್ಲ. ಬಸವಣ್ಣನನ್ನೇ ಒಬ್ಬ ಬ್ರಹ್ಮಚಾರಿ ಅಂತ ತಿಳ್ಕೊಂಡು ಕರೆದು ಅಲ್ಲಮಗುರುದೇವರು ಬಸವಣ್ಣವ್ರ ಮದುವೆ ಆಗಿದ್ರು ಕೂಡ ಅಂತಹ ಶ್ರೇಷ್ಠವಾದ ಬದುಕನ್ನ ಬದುಕಿದಂತಹವರು. ನೋಡಿ, ಇವತ್ತು ನನಗೆ ಇಷ್ಟಲಿಂಗ ಪೂಜೆ ಮಾಡಿಸೋಕೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಅಲ್ಲಿ ಕುಂಭಮೇಳಕ್ಕೆ ಹೋಗಿ ಒದ್ದಾಡಿಕೊಂಡು ಹಿಂಸೆ ಪಟ್ಕೊಂಡು ರಾತ್ರಿಯೆಲ್ಲ ನಿದ್ದೆಗೆಟ್ಕೊಂಡು ಆಮೇಲೆ ಹೋಗಿ ಅಷ್ಟೆಲ್ಲ ಮಾಡಿದ್ರು ಕೂಡ ಆ ನೀರು ಸ್ನಾನಕ್ಕೆ ಯೋಗ್ಯ ಅಲ್ಲಂತೆ ನ್ಯಾಯಾಲಯ ಹೇಳ್ಬಿಡ್ತಾರೆ. ಯೋಗಿ ಹೇಳಲಿ, ಮೋದಿ ಹೇಳಲಿ, ಅವ್ರಿಗೆ ಏನಾರು ಹೇಳಲಿ, ಆದರೆ ನ್ಯಾಯಾಲಯ ಹೇಳ್ತಾ ಇದೆ 50 ಕೋಟಿ ಜನರನ್ನು ಮುಳುಗಿಸಿದಿರಿ, ಇನ್ನು ನೀರು ಕುಡಿಸ್ಬೇಕು ಅಂತಿರಲ್ಲ, ನ್ಯಾಯಾಲಯ ಟೀಕೆ ಮಾಡಿದೆ. ಅಂದ್ರೆ ಈ ಭಾರತದ ಪ್ರಜಾಪ್ರಭುತ್ವ ಇನ್ನೂ ಜೀವಂತ ಲಕ್ಷಣ ಎಷ್ಟು ಚೆನ್ನಾಗಿದೆ ಅಂದ್ರೆ, ಮೋದಿ ಇರಲಿ, ಯೋಗಿ ಇರಲಿ, ನೀವು ಯಾರು ಮಾಡಿದ್ರೆ ತಪ್ಪು, ರಾಷ್ಟ್ರಪತಿನೇ ಇರಲಿ, ರಾಷ್ಟ್ರಪತಿಗಳು ಹೋಗಬಾರ್ದಾಗಿತ್ತು, ಅಗತ್ಯ ಇರಲಿಲ್ಲ ಅವರಿಗೆ. ಯಾಕಂದ್ರೆ ಅವರು ಬ್ರಹ್ಮಕುಮಾರಿ ಫಾಲೋಯರ್. ಬ್ರಹ್ಮಕುಮಾರಿಗಳು ಹೋಗಿ ಮುಳುಗಿದ್ರೆ ನೀವು ಪಾಪ ಹೋಗ್ಬಿಡುತ್ತೆ ಅಂತ ಎಲ್ಲೂ ಹೇಳಲ್ಲ ಅವರು. ಅಂಥವ್ರು ಕೂಡ ಒಬ್ಬ ಅವ್ರೇನು ಸುಮ್ಮನಿದ್ದಿದ್ರೆ ಸಾಕಾಗತ್ತೆ, ಏನು ಹೋಗ್ಬೇಕಾದ ಅಗತ್ಯ ಇರಲಿಲ್ಲ. ಈಗ ಯಾರು ಪ್ರಶ್ನೆನೂ ಮಾಡ್ತಿರ್ಲಿಲ್ಲ ರಾಷ್ಟ್ರಪತಿಗಳು ಹೋಗದೆ ಹೋಗಿದ್ರೆ. ಅಂಥದ್ರಲ್ಲಿ ಅದೇನು ಬಿಜೆಪಿಯವ್ರನ್ನ ಪ್ಲೀಸ್ ಮಾಡಬೇಕು ಅಂತಾನು, ಆ ದೇವ್ರು ಉಳಿಸ್ಬೇಕು ಅಂತ ಅಂತೂ ಗ್ಯಾರಂಟಿ ಅಲ್ಲ, ಗೊತ್ತಾಯ್ತಲ್ಲ? ಆ ರೀತಿ ನಮಗೆ ಬಸವಣ್ಣವ್ರು ಎಂತ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ನೋಡಿ. ನಮಗೇನು ಕೊರತೆ ಇಲ್ಲ, ಅಲ್ಲಿ ಹೋಗ್ಲಿಲ್ಲ ಅನ್ನೋದಕ್ಕೆ ನಮ್ಗೆ ಯಾರು ನಾವು ಕೊರತೆ ಅನುಭವಿಸಿಲ್ಲ. ಇನ್ನು ನಮ್ಮ ಮಾರುತಿ ಅವರೆಲ್ಲ ಹೋಗ್ತೀವಿ, ನಾವು ಬೇಡ ಅಂದೆ, ಆದ್ರೂ ಮಾರುತಿನ ಬಹಳ ಒತ್ತಾಯ ಮಾಡಿದ್ರಂತೆ, ಹೋಗಿದ್ದಾರೆ. ಏನು ಮತ್ತೆ ಅವ್ರಿಗೂ ಸ್ವತಂತ್ರ ಇದೆ, ಆನಂದ ಪಟ್ಟು ಬರಲಿ, ಅವ್ರಿಗೂ ಸ್ನೇಹಿತರಿರ್ತಾರೆ. ನನಗೆ ಹೇಳ್ದ ಅಪ್ಪವ್ರ ನೀರು ತೊಗೊಂಡ್ಬರ್ತೀನಿ ನಿಮಗೆ. ನನಗೆ ನೀರು ತರ್ತೀನಿ, 65,000 ಲೀಟ್ರದ್ದು ಮಳೆ ನೀರು ಸಂಗ್ರಹ ಮಾಡ್ಕೊಂಡಿದ್ದೀನಿ, ಅದು ಎಲ್ಲದಕ್ಕಿಂತ ಶ್ರೇಷ್ಠ ಅದು ಆಕಾಶ ಗಂಗೆ ಅದು ಅಂತ ಹೇಳಿದ್ರೆ, ಇಲ್ಲ ರೀ ಪೂರ ಸ್ನಾನಕ್ಕೆ ತರ್ತೀನಿ, ಸ್ನಾನಕ್ಕೂ ಬೇಡ, ಪ್ಯೂರಿಫೈಯರ್ ಹಾಕ್ಸ್ಕೊಂಡಿದ್ದೀನಿ, ಹೋಗೋ ಕಡೆ ಬರಬೇಡ ಸ್ನಾನಕ್ಕೆ ಅಂತ ಹೇಳಿದೆ. ಅಂತ ಕೆಟ್ಟ ನೀರು ಹಾಕ್ತರ್ತೀಯ, ನೀವು ಮುಳುಗಿರೋ ಸಾಕಾಗಿದೆ, ನಮಗೆ ಆ ನೀರು ತರಕ್ಕೆ ಹೋಗಬೇಡ ಅಂತ ಹೇಳಿದೆ. ಈ ಒಂದು ಕೆಚ್ಚನ್ನ, ಈ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟವ್ರು ಬಸವಣ್ಣ.
ಒಂದ್ ವೇಳೆ ವೈಚಾರಿಕ ಪ್ರಜ್ಞೆ ನಮ್ಮನ್ನು ಬೆಳೆಸದೆ ಹೋಗಿದ್ರೆ ನಾವ್ ಎಲ್ಲಿರ್ತಿದ್ವಿ? ಮಡಿವಾಳ ಮಾಚಿದೇವ್ರನ್ನ ವೀರಭದ್ರನ ಅವತಾರ ಅಂತ ಹೇಳ್ತಾರೆ. ಅದನ್ನ ಬರ್ದೇ ನಾನು ಈಗ ಮಡಿವಾಳ ಮಾಚಿದೇವ್ರದೇ 2ನೇ ಸಂಪುಟದಲ್ಲಿ ಮೊದಲನೇದೇ ಮಡಿವಾಳ ಮಾಚಿದೇವ್ರದೇ ಇರ್ತದೆ. ಎರಡನೇ ಸಂಪುಟ ಬರುತ್ತೆ. ಅದು ಪ್ರಾಯಶಃ ಈಗ ಸದ್ಯಕ್ಕೆ ಬರೋಲ್ಲ, ಇನ್ನೊಂದು ವರ್ಷ ಆಗ್ಬೋದು ಅಥವಾ 6 ತಿಂಗಳು ಆಗತ್ತೋ ವರ್ಷ ಆಗುತ್ತೆ. ಯಾಕಂದ್ರೆ ಇದರಲ್ಲಿ 37 ಜನ ಶರಣರು ಬಂದಿದೆ ಮೊದಲನೇ ಸಂಪುಟದಲ್ಲಿ. 2ನೇ ಸಂಪುಟದಲ್ಲಿ 75 ಜನ ಶರಣರು ತರಬೇಕು ಅಂತಿದೆ. 75 ಜನ ಶರಣಿಯರದು 2ನೇ ಸಂಪುಟ ತರಬೇಕು ಅಂತ ಅನ್ಕೊಂಡಿದ್ದೀನಿ. 75 ಜನದ ಅಧ್ಯಯನ ಮಾಡಿ ಬರಿಬೇಕು ಅಂತಂದ್ರೆ ಟೈಮ್ ಆಗುತ್ತೆ. ಯಾಕಂದ್ರೆ ಈಗ 2-3 ತಿಂಗಳಿಂದ ನಮ್ಗೆ ಅಡಿಗೆಯವರು ಸಿಕ್ಕಿಲ್ಲ. ನಮ್ಮ ನೀಲಮಾರ ಅಡಿಗೆ ಮನೆಗೆ ನಿಂತ್ಬಿಟ್ಟಿದ್ರು. ಹಂಗಾಗಿ ಬರೆಯಕ್ಕೆ ಓದಕ್ಕೆ ಸಾಧ್ಯ ಆಗಿಲ್ಲ. ಮಡಿವಾಳ ಮಾಚಿದೇವ್ರದ್ದು ಮುಕ್ಕಾಲು ಭಾಗ ಅಧ್ಯಯನ ಮುಗಿಸಿದೀವಿ, ಅಷ್ಟಕ್ಕೆ ನಿಲ್ಲಿಸಿದೀವಿ. ಅದಕ್ಕೆ ನೀವು ಯಾರು ಸೇವೆ ಮಾಡಬೇಕು ಅಂತ ಅಂತೀರಾ, ತನು ಮನ ಧನ 3 ರೀತಿಯಲ್ಲೂ ನೀವು ಸೇವೆ ಮಾಡ್ಬೋದು. ಅಂದ್ರೆ ತನುವಿನಿಂದ ಸೇವೆ ಮಾಡೋದು ಅಂತಂದ್ರೆ ಇಲ್ಲಿ ಬಂದು ನಿಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಸೇವೆ ಮಾಡಿ. ಈಗ ನೋಡೋಣ, ಅವರು ಬಂದಿದ್ದಾರೆ ಸಾಧಕರು, ನಮ್ಮ ಶಿವರಾಜ್ ಅಂತೇಳಿ. ಅವ್ರಿಗೂ ಕಂಪ್ಯೂಟರ್ ಬರುತ್ತೆ, ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅವರು ನಿರಂತರ ಸಂಚಾರಿಗಳು, ಜೊತೆಗೆ ಸ್ವತಂತ್ರರು. ಅವರು ದೇವರವರು ಮುಕ್ತ ಮಾಡಿಬಿಟ್ಟಿದ್ದಾನೆ, ಯಾವ ಜಂಜಾಟನೂ ಇಲ್ಲ ಅವರಿಗೆ. ನೋಡೋಣ, ಅವ್ರು ಉಳಿದ್ರೆ ಕೆಲಸ ಮಾಡ್ಬೋದು, ಬೇಗ ಕೆಲಸ ಆಗುತ್ತೆ ಅಂತ ಅದನ್ನು ಹಾರೈಸಿಕೊಂಡು. ಅಂದರೆ ಮಡಿವಾಳ ಮಾಚಿದೇವರು ಹೇಳ್ತಾರೆ, ಸದಾಚಾರ ಸದ್ಭಕ್ತಿಯಿಂದ ನಡೆಯುವುದು. ಅದರಲ್ಲಿ ಹೇಳ್ತಾ ದೊಡ್ಡ ವಚನ ಇದೆ, ಸ್ಪಷ್ಟವಾಗಿ ಹೇಳ್ತಾರೆ. ವೀರಭದ್ರ, ಹಾವುಗೆ, ಆಮೇಲಿಂದ ಸ್ಥಾವರಲಿಂಗ, ಇವುಗಳನ್ನೆಲ್ಲ ಪೂಜಿಸೋದು ಲಿಂಗಾಯತ ಧರ್ಮ ಅಲ್ಲ ಅಂತ ಹೇಳ್ಬಿಡ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಆದ್ರಿಂದ ನಾವು ಇವತ್ತು ನಮಗೆ ಇಡೀ ಭಾರತ ದೇಶದಲ್ಲಿ ಹೇಳ್ತೀನಿ, ಅಥವಾ ಇಡೀ ವಿಶ್ವದಲ್ಲೂ ಕೂಡ. ಯಾಕೆಂದ್ರೆ ಕ್ರಿಶ್ಚಿಯನ್ರು ಹೊಸ ವರ್ಷದ ಹೆಸರಲ್ಲಿ ನೀತಿಗೆಟ್ಟು ಬಿಡ್ತಾರೆ, ಹಾಳಾಗ್ಬಿಡ್ತಾರೆ. ಪಟಾಕಿ ಹಾರಿಸಿ, ನಿದ್ದೆಗೆಟ್ಟು, ಕುಡಿದು ಅವರು ಹಾಳಾಗ್ತಾರೆ. ಇವರು ರಂಜಾನ್ ಮಾಸದಲ್ಲಿ ಇವರು ಹಾಳಾಗ್ತಾರೆ, ಬೇಕರಿ ಐಟಮ್ಸ್ ತಿಂದು ಇವ್ರು ಹಾಳಾಗ್ತಾರೆ. ರೋಜಾ ಮಾಡ್ತೀವಿ ಅಂತ ಹೇಳ್ಬಿಟ್ರೆ. ಆಮೇಲೆ ಇವರಂತೂ ವೈದಿಕರಂತೂ ಬಿಡಿ, ಕುಂಭಮೇಳದಲ್ಲಿ ಎಷ್ಟು ಹಾಳಾದ್ರು ಅಂದ್ರೆ, ಆಮೇಲೆ ತಾವು ಹಾಳಾಗದಲ್ಲದೆ ಎಷ್ಟು ಕೋಟಿ ಲೀಟರ್ ಡೀಸೆಲ್ ಪೆಟ್ರೋಲ್ ಸುಟ್ಟಿದ್ದಾರೆ, ಎಷ್ಟು ಕೋಟಿ ಲೀಟರ್, ಶತಕೋಟಿ ಲೀಟರ್ ಡೀಸೆಲ್ ಪೆಟ್ರೋಲ್ ಸುಟ್ಟಿದ ಪಾಪ ರಾಷ್ಟ್ರಪತಿಯಿಂದ ಹಿಡ್ಕೊಂಡು ಮಾರುತಿಯವರೆಗೆ ಎಲ್ರಿಗೂ ಬರ್ತದೆ. ಅಂದ್ರೆ ಇಂಥದ್ದೆಲ್ಲ ಮಾಡ್ತಾರೆ ದೇವರ ಹೆಸರಲ್ಲಿ. ನೀವು ನಿಮ್ಮ ಹೆಸರಲ್ಲಿ ಮಾಡ್ಕೊಳ್ಳೋರಪ್ಪ, ನಾವು ಬೇಡ ಅನ್ನಲ್ಲ. ದೇವರ ಹೆಸರಲ್ಲಿ ಆಧ್ಯಾತ್ಮಿಕ ಉತ್ಸವ, ಪವಿತ್ರ ಡುಕ್ಕಿಲಾಗ ಆಗ್ತಿರಲ್ಲ, ಅದು ಪವಿತ್ರ ಹೆಂಗಾಗ್ತೀರಿ? ರೋಗ ಬರ್ತದೆ, ಪವಿತ್ರ ಆಗೋದಿಲ್ಲ. ಇನ್ನು ಪಾಪ ಕಟ್ಕೊಂಡು ಬರ್ತೀರಿ, ದೇಹನ ಕೆಡಿಸ್ಕೊಂಡು ಬರ್ತೀರಿ, ಮನಸ್ಸು ಕೆಡಿಸ್ಕೊಂಡು ಬರ್ತೀರಿ. ಆದ್ರಿಂದ ಬಸವಣ್ಣ ತತ್ವವನ್ನು ನಾವು ಅನುಸರಣೆ ಮಾಡಿದ್ದೇವೆ, ಎಷ್ಟು ಆನಂದವಾಗಿರ್ತೀವಿ ನಾವು. ನೋಡಿ, ಈಗ ನಮ್ಮಲ್ಲಿ ಎಲ್ಲ ಜನಾಂಗದವರು ಸೇರ್ಕೊಂಡಿದ್ದೀವಿ. ಲಿಂಗ ಕಟ್ಟಿರ್ಬೋದು, ಕೆಲವರು ಕಟ್ಟಿಲ್ಲದೆ ಇರ್ಬೋದು. ಆದರೆ ನಮ್ಮಲ್ಲಿ ಯಾರು ಲಿಂಗಾಯತರು ಅಲ್ಲ, ಯಾರು ಪ್ರಶ್ನೆ ಕೇಳಲ್ಲ. ಅಡಿಗೆ ಮನೆಯವರೆಗೆ ಎಲ್ಲರೂ ಹೋಗ್ಬೋದು, ಬಸವಣ್ಣನ ಮೂರ್ತಿವರೆಗೆ ಎಲ್ಲರೂ ಹೋಗ್ಬೋದು, ಗುರುಗಳ ಪಾದಕ್ಕೆ ನಮಸ್ಕಾರ ಎಲ್ಲರೂ ಮಾಡ್ಬೋದು, ಈ ಗುರುಗಳ ಜೊತೆ ಎಲ್ಲರೂ ಮಾತಾಡ್ಬೋದು, ಆನಂದ ಪಡ್ಬೋದು. ಅಂದರೆ ಇದೆಲ್ಲ ಸಾಧ್ಯ ಆಗಿರೋದು ಬಸವಣ್ಣವರು ಕರುಣಿಸಿದಂತಹ ತತ್ವ. ಅನುಭವ ಮಂಟಪದಲ್ಲಿ ಅವರು ಹುಟ್ಟಾಕಿದಂತಹ ತತ್ವ. ಅಲ್ಲಮ ಪ್ರಭುಗಳು ಭಜಂತ್ರಿ ಜನಾಂಗಕ್ಕೆ ಸೇರಿದಂಥವ್ರು, ಭಜಂತ್ರಿಗಳಂತಿರಲ್ಲ ಆ ಜನಾಂಗಕ್ಕೆ ಸೇರಿದವರು, ಅಂದ್ರೆ ಅತ್ಯಂತ ಹಿಂದುಳಿದ ಜನಾಂಗಕ್ಕೆ ಸೇರಿದಂಥವ್ರು. ಆಮೇಲೆ ಡೋಹರ ಕಕ್ಕಯ್ಯನವರು, ಸಮಗಾರ ಹರಳೆಯವರು, ಮಾದಾರ ಚೆನ್ನೈನವರು ಒಂದ್ ಕಡೆ ಅಂದ್ರೆ, ಮಡಿವಾಳ ಮಾಚಿನವರು ಮಡಿವಾಳರೇ ಹುಟ್ಟಿನಿಂದ. ಮಂಜು ಏನು ಅನುಮಾನ ವ್ಯಕ್ತಪಡಿಸಿದ್ನಲ್ಲ, ಅದೇನು ಅನುಮಾನ ವ್ಯಕ್ತಪಡಿಸೋ ಅಗತ್ಯ ಇಲ್ಲ. ಅಂದ್ರೆ ಮಡಿವಾಳನ ಮೇಲೆ ಮಾಚಯ್ಯನ ಅಂತ ಹೇಳುವಾಗ ಅಲ್ಲಿ ನೀವು ಹಳೆ ಜಾತಿ ಎತ್ತಾಡ್ತಿರಲ್ಲ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ. ನಾನು ಆನು ಹಾರುವನೆಂದರೆ ಅಂದ್ರೆ ಬಸವಣ್ಣವರು ಬ್ರಾಹ್ಮಣರು ಅಲ್ಲ ಅಂತಲ್ಲ, ನಾವು ಪೂರ್ವಾಶ್ರಮದ ಜಾತಿಗಳನ್ನು ಅಳೆದಿದ್ದೀವಿ ನಾವೆಲ್ಲ. ಶಕ್ತಿ ಎಂಬೆನೆ ಸಿರಿಯಾಳನ, ಡೋಹಾರನೆಂಬೆನೆ ಕಕ್ಕಯ್ಯನ, ಮಡಿವಾಳನೆಂಬೆನೆ ಮಾಚಯ್ಯನ, ಆನು ಹಾರು ಮಾದಾರನೆಂಬೆನೆ ಚೆನ್ನಯ್ಯನ, ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ. ಅಂದ್ರೆ ನಾವು ನಾನು ಬ್ರಾಹ್ಮಣನಾಗಿ ಉಳಿದಿಲ್ಲ, ಅವ್ರು ಮಡಿವಾಳರಾಗಿ ಉಳಿದಿಲ್ಲ, ಅವ್ರು ಮಾದಾರರಾಗಿ ಉಳಿದಿಲ್ಲ. ನಾವೆಲ್ಲರೂ ಏನಾಗಿದ್ದೀವಿ? ಲಿಂಗಾಯತರಾಗಿದ್ದೀವಿ, ಶರಣ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ದೀವಿ, ಪರಮಾತ್ಮನ ಮಕ್ಕಳಾಗಿದ್ದೀವಿ. ಆದ್ರಿಂದ ನಾವೆಲ್ಲ ಒಂದೇ ಹೊರತು ಬೇರೆ ಬೇರೆ ಅಲ್ಲ. ಆದ್ರಿಂದ ಮದುವೆ ಮಾಡ್ಕೊಳ್ಬಹುದು. ಹರಳೆಯನ ಮಗ ಮತ್ತು ಮಧುವರಸನ ಮಗಳು
ಅಂತರ್ಜಾತಿ ವಿವಾಹ ಮಾಡ್ಕೋಬಹುದು ಅನ್ನುವಂಥ ಒಪ್ಪಿಗೆಯನ್ನು ಕೊಟ್ಟರು. ಅದು ಒಪ್ಪಿಗೆ ಕೊಡುವಾಗಲೂ ಬಸವಣ್ಣವರಿಗೆ ಗೊತ್ತಿದೆ, ಅಲ್ಲಂಪ್ರಭುದೇವರಿಗೂ ಗೊತ್ತಿದೆ, ಕಲ್ಯಾಣ ಹಾಳಾಗತ್ತೆ, ಜಾತಿವಾದಿಗಳು ಕೆರಳ್ತಾರೆ ಅನ್ನೋದು ಗೊತ್ತಿದ್ರು ಕೂಡ 36 ವರ್ಷಗಳ ಕಾಲ ರಕ್ತ ಸುಟ್ಟು ತಮ್ಮ ಜೀವನವನ್ನು ತೇದು ಕಟ್ಟಿದಂತಹ ಕಲ್ಯಾಣವನ್ನ ಒಂದು ತತ್ವಕ್ಕಾಗಿ ಮೀಸಲಾಗಿಟ್ಟು ಅಧಿಕಾರದ ಆಸೆ ಪಡಲಾರ್ದೇನೆ, ಯಾವ ಆಸೆ ಪಡಲಾರ್ದೇನೆ ಕಲ್ಯಾಣವನ್ನು ಬಲಿ ಕೊಡಕ್ಕೆ ಸಿದ್ಧರಾಗಲ್ಲ. ಅದಕ್ಕೆ ಇವತ್ತು ನಾವು ನೀವು ಅವರ ವಾರಸುದಾರರಾಗಿರೋದು. ಇಲ್ಲದೆ ಹೋಗಿದ್ರೆ ಅಲ್ಲ ರೀ, ಈಗ ನಿಮಗೆ ನಿಮ್ಮ ಅಪ್ಪ ಯಾರು ಅಂತ ಗೊತ್ತು, ಹೌದಲ್ರಿ? ನಿಮ್ಮ ಅಜ್ಜ ಯಾರು ಅಂತ ಗೊತ್ತು, ಮುತ್ತಜ್ಜನ ಹೆಸರು ಗೊತ್ತಿದೆಯಲ್ರಿ? ನಿಮ್ಮ ಅಪ್ಪನ ಅಜ್ಜನ ಹೆಸರು ಗೊತ್ತಿದೆಯಾ? ಅದು ಕಷ್ಟಪಟ್ಟು ಗೊತ್ತಿರ್ಬೋದು. ಅವರ ಅಪ್ಪನ ಹೆಸರು ಅಂತ ಗ್ಯಾರಂಟಿ ನಿಮ್ಮ ಮನೆ ದೇವರಣ್ಣ ನಿಮಗೆ ಗೊತ್ತಿಲ್ಲ, ಗೊತ್ತಾಗ್ತಲ್ಲ? ಅಂದ್ರೆ 3 ತಲೆಮಾರು ಅಷ್ಟೇ ಗೊತ್ತು ರಕ್ತ ಸಂಬಂಧ. ನಮಗೆ ರಕ್ತ ಸಂಬಂಧ 3 ತಲೆಮಾರು ಅಷ್ಟೇ ಗೊತ್ತು. ಆದ್ರೆ ಬಸವಣ್ಣವ್ರಿಗೆ ನಮಗೂ ಯಾವ ಸಂಬಂಧ ರೀ? ಯಾವ ಸಂಬಂಧ? ಒಂದು 10-12 ತಲೆಮಾರು ಆಯ್ತು ಬಸವಣ್ಣವ್ರು ನಮ್ದು ಗ್ಯಾಪ್. ಅಂಥದ್ರಲ್ಲಿ ಅಪ್ಪ ಬಸವಣ್ಣ ಅಂತೀವಿ, ಬಸವ ತಂದೆ ಅಂತ ನಾನು ಮಂಜು ನಮಸ್ಕಾರ ಶರಣಾರ್ಥಿ ಹೇಳುವಾಗ. ಅಂದ್ರೆ ತತ್ವ ಸಂಬಂಧ, ಭಕ್ತಿ ಸಂಬಂಧ, ಆತ್ಮ ಸಂಬಂಧ, ಇದು ಶ್ರೇಷ್ಠವಾದ ಸಂಬಂಧ. ಬುದ್ಧ ಮಹಾವೀರ ಆಗಿ 2,500 ವರ್ಷ ಆಯ್ತು, ಇನ್ನೂ ನೆನೆಸ್ತೀವಿ. ಸಾಕ್ರೆಟೀಸ್ ಆಗಿ 3,000 ವರ್ಷ ಆಯ್ತು, ಇನ್ನೂ ನೆನೆಸ್ತೀವಿ. ರಾಮ ಕೃಷ್ಣ ಆಗಿ ಹೋಗಿ 7,500 ವರ್ಷ ಆಗಿದೆ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರೋ ಪ್ರಕಾರವೇ ಶ್ರೀರಾಮಚಂದ್ರ ಆಗಿ 7,500 ವರ್ಷ ಆಗಿದೆ, ಇನ್ನೂ ನೆನಪಿಟ್ಕೊಂಡಿದ್ದೀವಲ್ಲ. ಉತ್ತರ ಭಾರತದಲ್ಲಿ ನಾವು ಶರಣಾರ್ಥಿ ಅಂತೀವಲ್ಲ, ನಾವು ಶರಣಾರ್ಥಿ ಅಂದಂಗೆ ಅವ್ರು ರಾಮ್ ಅಂತ. ಅಂದ್ರೆ ಅಷ್ಟರ ಮಟ್ಟಿಗೆ ರಾಮನ್ ನೆನ್ಪಿಟ್ಕೊಂಡಿದ್ದಾರೆ, ಕೃಷ್ಣನ್ ನೆನ್ಪಿಟ್ಕೊಂಡಿದ್ದಾರೆ. ಕೃಷ್ಣ ಆಗಿರುವಾಗ 5,000 ವರ್ಷದ ಮೇಲಾಯ್ತು, 5,000 ವರ್ಷದ ಮೇಲಾಯ್ತು. ಇವೆಲ್ಲ ಭಕ್ತಿ ಸಂಬಂಧಗಳು, ತತ್ವ ಸಂಬಂಧಗಳು. ಹಾಗೆ ನಮಗೆ ನಿಮಗೆ ಇರ್ತಕ್ಕಂಥದ್ದು ಭಕ್ತಿ ಸಂಬಂಧ. ಆ ದೃಷ್ಟಿಯಿಂದ ಇದು ಮಹಾಮನೆ. ಈಗ ಚಂದ್ರಣ್ಣಂದು ನಂದು ಕೇವಲ ಅಣ್ಣ ತಮ್ಮ ಸಂಬಂಧ ಆಗಿದ್ರೆ ಯಾವ್ದಾದ್ರು ಪಾರಂಪರಿಕ ಮಾಡ್ಕೊಳ್ಳುವಾಗ ಅವ್ನ ಜಾಸ್ತಿ ತಗೊಂಡಿದ್ರೆ ಬಿಡು, ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಹಬ್ಬಕ್ಕೆ ಅವ್ನು ಬರೋದು ಬೇಡ, ಅವ್ನ ಹಬ್ಬಕ್ಕೆ ನಾವು ಹೋಗೋದು ಬೇಡ, ಜಗಳ ಆಡ್ತಿರಲ್ಲ ನೀವೆಲ್ಲ. ಅದು ಎದುರುಗಡೆ ಇದ್ರು ಕರೆಯಲ್ಲ, ಒಂದ್ಸರಿ ಮಾತಾಡಲ್ಲ, ಅಷ್ಟು ಹಂಗಿರ್ತೀರಿ. ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಬೆಳೆಯುವಾಗ, ಹುಟ್ಟುವಾಗ ಅಣ್ಣ ತಮ್ಮಂದ್ರು, ಬೆಳೆಯುವಾಗ ದಾಯಾದಿಗಳು ಅಂತ ಹೇಳ್ತಾರೆ. ನಾವು ದಾಯಾದಿಗಳಾಗಲಿಲ್ಲ. ಯಾಕೆಂದ್ರೆ ನಮ್ಮಲ್ಲೂ ಪಾರಂಪರಿಕತೆ ಮಾಡ್ಕೊಂಡು ಕೂಡಿಸಿದ್ರು ನಮ್ಮನ್ನ. ನನ್ನ ಕರೆದಿದ್ರು, ಅಲ್ಲೇ ಅದೇ ಊರಲ್ಲೇ ಪ್ರವಚನ ಮಾಡ್ತಿದ್ದೆ, ಹುಟ್ಟಿದೂರಲ್ಲೇ. ನನ್ನ ಕರೆಸಿ 2 ಗಂಟೆವರೆಗೂ ನಿದ್ರೆ ಕೆಡಿಸಿದಾರೆ ನನ್ನ. ನಾವು ನಿಮಗೂ ಕೊಡ್ತೀವಿ, ನಿಮ್ಗೆ ತಗೊಳ್ಳಿ ಅಂತೇಳಿ. ನಾನು ಬೇಡ ಮಾರಾಯ, ಯಾವತ್ತು ನಾನು ಮನೆ ಬಿಟ್ಟು ಕಾವಿ ಧರಿಸಿದ್ನೋ ಅಲ್ಲಿಗೆ ಆ ಜನ್ಮ ಮುಗಿದಂಗೆ, ಸತ್ತಂಗೆ. ಈಗ ಒಂದ್ಸಾರಿ ಸತ್ಯ ಆಗಿದೆ, ನಿಮ್ಮದು ನನಗೇನು ಬೇಡ, 6 ಪಾಲು ಮಾಡ್ಕೊಳ್ಳಿ. ಆವಾಗ ನಮ್ಮ ಚಂದ್ರಣ್ಣ ಹೇಳಿದ, ಇಲ್ಲ ನನಗೂ ಬೇಡ, ನೀವು 5 ಪಾಲು ಮಾಡ್ಕೊಳ್ಳಿ ಅಂತ ಹೇಳಿ. ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ, ನೀವು 5 ಪಾಲು ಮಾಡ್ಕೊಳ್ಳಿ ಅಂತ. ಆವಾಗ ತಂಗಿ ಇದ್ಲು, ಅವಳು ಹೇಳಿದ್ಲು, ನನಗೂ ಬೇಡ, ನೀವು 4 ಪಾಲು ಮಾಡ್ಕೊಳ್ಳಿ ಅಂತ ಹೇಳಿ. ತಂಗಿಗೇನು ಕೊಟ್ಟಿಲ್ಲ, ಅಂದ್ರೆ ಅಕ್ಕೆನ ಒಳ್ಳೆ ಮನೆ ಸೇರಿದ್ದಾಳೆ, ಹಂಗಾಗಿ ಅಕ್ಕೆನೇನು ತಗೊಳ್ಳಿಲ್ಲ. ನಾವು 3 ಜನ ಏನು ಬೇಡ ಅಂತ. ಆದರೂ ಇವ್ರಿಗೆ ಬಿಡಲಿಲ್ಲ, ಯಾಕಂದ್ರೆ ಒಬ್ಬ ಅಣ್ಣ ಸ್ವಲ್ಪ ಬುದ್ಧಿಮಾಂದ್ಯ ಇದ್ದ. ಹಾಗಾಗಿ ಅವ್ರ ಜವಾಬ್ದಾರಿ ಇವ್ರಿಗೆ ಕೊಟ್ಟು, ಇಲ್ಲಪ್ಪ ನೀನು ಅವ್ನು ನೋಡ್ಕೋಬೇಕು ಅಂತೇಳಿ ಎಲ್ಲ ಇವ್ರಿಗೆ ಜವಾಬ್ದಾರಿ ಕೊಟ್ಟರು. 4 ಪಾಲು ಮಾಡಿಸಿದ್ವಿ. ಇವತ್ತು ಶ್ರೀರಾಮಚಂದ್ರನ್ ಯಾಕೆ ನೆನೆಸ್ತೀವಿ ಗೊತ್ತಂದ್ರೆ, ನಾವು ಶ್ರೀರಾಮಚಂದ್ರನು ಏನಾದ್ರು ಕೌರವ್ರ ಥರ ಪಾಂಡವ್ರ ಥರ ಯುದ್ಧ ಮಾಡಿದ್ರೆ ಅವನು ಯಾರು ಇಟ್ಟು ಪೂಜೆ ಮಾಡ್ತಿರ್ಲಿಲ್ಲ, ರಾಮರಾಜ್ಯ ಅಂತಿರ್ಲಿಲ್ಲ. ಪಟ್ಟಾಭಿಷೇಕ ತಮ್ಮನಿಗಾಗ್ಲಿ ಅಂತ ತಿಳ್ಕೊಂಡು ಚಿಕ್ಕಮ್ಮ ಹೇಳಿದ್ರೆ, ಅಪ್ಪ ನೀನು ಕಾಡಿಗೆ ಹೋಗ್ಬೇಕಪ್ಪ, ಅದು ಅಪ್ಪ ಹೇಳಿಲ್ಲ, ಅಮ್ಮ ಚಿಕ್ಕಮ್ಮ ಹೇಳಿದ್ರು. ಆಯ್ತು ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ನಾ 14 ವರ್ಷ ವನವಾಸ ಮಾಡಿದ್ನಲ್ಲ, ಚಿಕ್ಕಮ್ಮ ಅಮ್ಮ ಎಲ್ಲ ಹೋಗಿ ಕರೆದ್ರು ಬರಲಿಲ್ಲ. ಇದು ತ್ಯಾಗ. ಭಾರತೀಯ ಸಂಸ್ಕೃತಿ ಹೊಡೆದಾಡೋನ್ನು ಕಲಿಸ್ಲಿಲ್ಲ, ತ್ಯಾಗವನ್ನು ಕಲಿಸ್ತು. ಆಮೇಲೆ ಏನೋ ಹೊಡೆದಾಟ ಬರ್ದಿದಾರ, ಪುರಾಣಕರು ಬರ್ದಿದಾರ, ನಿಜವಾಗಿ ನಡೆದಿದೆಯೋ ದೇವರಿಗೆ ಗೊತ್ತು. ಆದರೆ ತ್ಯಾಗ ಸಂಸ್ಕೃತಿ, ತ್ಯಾಗದ ಆಧಾರದ ಮೇಲೆ. ಅದಕ್ಕೆ ನಮ್ಮ ಶರಣರು ಕೂಡ ಮೊಟ್ಟ ಮೊದಲು ಹೇಳುವಾಗ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ, ಮೊದಲು ತ್ಯಾಗ ಇಟ್ಟಿದ್ದಾರೆ. ಅಂದ್ರೆ ಯಾವುದು ನಿಮಗೆ ಮಾರಕವಾಗಿರ್ತದೋ ಅದನ್ನು ತ್ಯಾಗ ಮಾಡಿ. ದುಶ್ಚಟಗಳಿದ್ರೆ ಅದನ್ನು ತ್ಯಾಗ ಮಾಡಿ. ಮತ್ತೇನಾದ ಇದ್ರೆ ತ್ಯಾಗ ಮಾಡಿ. ಜಾತೀಯತೆ, ಸಂಕುಚಿತ ಮನೋಭಾವನೆ ಅಥವಾ ಹಣದ ಅಪೇಕ್ಷೆ, ಲೋಭ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಿದ್ರೆ ಅದು ತ್ಯಾಗ ಮಾಡಿ.
ಎಲ್ಲಿ ಜಗಳ ಬರ್ತದೆ. ನಾನು ಇದುವರೆಗೂ ನಾನು ಮಾಡ್ಕೊಂಡು ಬಂದಿರೋದು ಹಂಗೆ, ಎಲ್ಲಿ ನನಗೆ ಇಷ್ಟ ಆಗಲ್ವೋ ಕೂಡ ಸಂಘ ಮನೆ ಮೊದಲು ಬಿಟ್ಟೆ. ನಿಜವಾಗ್ಲು ಇನ್ನೊಂದು ಕತೆ ಹೇಳ್ತೀನಿ. ಇವತ್ತು ಸಂದರ್ಭದಲ್ಲಿ ಅದು ಹೇಳಬೇಕು ಮಾಡೋ ಗೊತ್ತಿಲ್ಲ. ಚಂದ್ರಣ್ಣನ ಮದುವೆ ಗೊತ್ತಾಯ್ತಲ್ಲ, ನಾನು ಸನ್ಯಾಸಿ ಆಗ್ಬೇಕಾದ್ರೆ ತೀರ್ಮಾನ ಮಾಡ್ಕೊಂಡಾಗ ನಾನು ಶನಿವಾರ ಮನೆ ಬಿಟ್ಟಿದ್ದೀನಿ, ಮುಂದಿನ ಭಾನುವಾರ ಚಂದ್ರಣ್ಣನ ಮದುವೆ. ಆಮೇಲೆ ಇನ್ವಿಟೇಷನ್ ಕೊಟ್ಟು ಬರ್ತೀನಿ, ಬೆಂಗಳೂರಿಗೆ ಹೋಗ್ಬಿಟ್ಟು ಎಲ್ಲ ಸ್ನೇಹಿತರಿಗೆ ಇನ್ವಿಟೇಷನ್ ಕೊಟ್ಟು ಮೈಸೂರಲ್ಲಿ ಬೆಂಗಳೂರಿಂದ ಕೂಡ ಸಂಗಮಕ್ಕೆ ಮನೆ ಬಸ್ ಹತ್ಬಿಟ್ಟೆ. ಆಮೇಲೆ ಯಾಕಂತದೆ ಅಂದರೆ ಇವ್ರು ಏನು ಆಯ್ಕೆ ಮಾಡಿಕೊಂಡಿದ್ದಲ್ಲ ಕನ್ಯೆ, ನನಗೆ ನಮ್ಮ ತಂದೆಗೆ ಇಷ್ಟ ಇರಲಿಲ್ಲ, ನಾವಿಬ್ರು ಒಪ್ಪಿರಲಿಲ್ಲ. ಇವರೇ ಅಣ್ಣ ಬಂದ್ರು 3 ಜನ ಸೇರ್ಕೊಂಡ್ಬಿಟ್ಟು ಅದನ್ನೇ ತರಬೇಕು ಅಂತೇಳಿ ಆಯ್ಕೆ ಮಾಡಿದ್ರು. ಈಗ ಅವರು ನೋವು ಅನುಭವಿಸ್ತಿದ್ದಾರೆ. ಅಂದರೆ ಯಾವಾಗಲೂ ಅವತ್ತು ನಾವಿಬ್ರು ಎಷ್ಟು ಪ್ರೀತಿಯಿಂದ ಇರ್ತಿದ್ವಿ ಅಂದರೆ ಅಣ್ಣ ತಮ್ಮಂದರಾಗಿರಲಿಲ್ಲ, ನಾವು ಸ್ನೇಹಿತರಾಗಿದ್ವಿ. ಅವಾಗಲೇ ಸ್ನೇಹಿತರಾಗಿದ್ವಿ. ಅಷ್ಟು ಸ್ನೇಹ ಇದ್ರು ಇವನು ನನ್ನ ಒಂದು ಮಾತು ಕೇಳಲಿಲ್ವಲ್ಲ, ಇವನ್ ಮದುವೆಗೆ ಇರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆಮೇಲೆ ಮದುವೆ ಆದ ಮರುದಿವಸನೇ ಸ್ಕೂಲ್ ಪ್ರಾರಂಭ ಆಗ್ತಿತ್ತು. ನಾನು ಟೀಚರ್ ಆಗಿದ್ದೆ. ಸ್ಕೂಲ್ ಪ್ರಾರಂಭ ಆದರೆ ನಿನ್ನ ಮಕ್ಕಳಿಗೆ ಹೋಗಿ ಒಂದು ದಿವಸ ಅಟೆಂಡ್ ಆದ ಅಂದರೆ ಇನ್ನು 1 ವರ್ಷ ನಾನು ಬಿಡಕ್ಕೆ ಬರಲ್ಲ. ಆದ್ದರಿಂದ ಸ್ಕೂಲ್ಗೂ ಹೋಗ್ಬಾರ್ದು, ಅಣ್ಣನ ಮದುವೆಗೂ ಇರಬಾರ್ದು. ನಾನು ಇನ್ವಿಟೇಷನ್ ಕೊಟ್ಟು ಸ್ನೇಹಿತರು ಮದುವೆಗೆ ಬಂದಿದ್ದಾರೆ, ನಾನು ಮದುವೆಗೆ ಹೋಗಿಲ್ಲ. ಏನ್ ಗತಿ ಆಗುತ್ತೆ ಎಲ್ಲರದು. ಆ ಮದುವೆ ಚೆನ್ನಾಗಿ ಆಗಿಲ್ಲ, ದುಃಖ ಪಟ್ಟಿದ್ದಾರೆ, ಹತ್ತಿದ್ದಾರೆ. ಅಷ್ಟೇ ಅಲ್ಲ, ಕೊಲೆ ಆಗಿದೆ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಹಾಸನದ ಹತ್ರ ಯಾವುದೋ ಒಬ್ಬ ಇನ್ಸ್ಪೆಕ್ಟರ್ ಮಗನ್ನ ಆಸಿಡ್ ಹಾಕಿ ಕೊಲೆ ಮಾಡಿಬಿಟ್ಟಿದ್ರು. ಅದು ನಂತರನೇ ಇತ್ತಂತೆ ಮುಖ. ಅದಕ್ಕೆ ಇವಂದು ಕೊಲೆ ಆಗಿದೆ, ಇವನ್ನ ಯಾರು ಮಾಡಿಸಿದ್ದಾರೆ ಅಂತ ಹೇಳಿ ಆ ಥರ ಭಾವನೆ ಆಗ್ಬಿಟ್ಟಿತ್ತು. 8 ದಿವಸ ಎಲ್ಲರೂ ಬಹಳ ಕಷ್ಟಪಟ್ಟಿದ್ದಾರೆ, ತ್ರಾಸ ಅನುಭವಿಸಿದ್ದಾರೆ. ಇದು 32-33 ವರ್ಷದ ಹಿಂದಿನ ಕತೆ ಹೇಳ್ತೇನೆ, ಗೊತ್ತಾಯ್ತಲ್ಲ. ಅಂದ್ರೆ ನಿಮ್ಗೆ ಶಿವರಾತ್ರಿ ಕತೆ ಇರಲಿ ಅಂತ ಹೇಳಿ, ಮತ್ತೆ ನಿಮ್ ಶಿವಪ್ಪಂದು ಏನೇನೋ ಕತೆ ಕೇಳ್ತಿರ್ತೀರಾ, ಮತ್ತೆ ಇದು ಒಂದು ಚೂರು ಕೇಳಿರ್ಲಿ ಅಂತ ಹೇಳಿ. ಗೊತ್ತಾಯ್ತಲ್ಲ, ಹೊಡೆದಾಡೋದು, ಬೈದಾಡೋದು, ಪಾರ್ವತಿ ಗಂಗಾ ಗೌರಿ ಕತೆ ನಾಟಕ ಮಾಡ್ತಿದ್ರಿಂದ ನೀವು ನೆಗಂಡಿರೇನು ಬೈದಾಡ್ತೀವಿ, ಅವರಿಬ್ಬರು ಬಹಳ ಬೈದಾಡ್ತಿದ್ರು. ಗೊತ್ತಾಯ್ತಲ್ಲ ನಾಟಕದಲ್ಲಿ. ಅಂಥದ್ದಲ್ಲ ಇದು. ಅಂದ್ರೆ ತತ್ವಕ್ಕಾಗಿ ಅಣ್ಣ ನೀನು ಅಂದ್ರೆ ತಂದೆ ವಿರುದ್ಧವಾಗಿ ನೀನು ಮದುವೆ ಮಾಡ್ಕೊಂತಿದೀಯಲ್ಲ, ನಿನ್ ಮದುವೆಗೆ ನಾನಿರಲ್ಲ ಅಂತ ನನ್ನ ಮನಸ್ಸಲ್ಲೇ ಹೇಳ್ಕೊಂಡೆ. ಆದ್ರೆ ಜಗಳ ಆಗಲಿಲ್ಲ. ಅದಕ್ಕೆ ಇವತ್ತು ಅವ್ರು ಯಾಕೆ ದಾಸೋಹ ಮಾಡಿಸಿದ್ದಾರೆ, 10,000 ರೂಪಾಯಿ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಈ ತತ್ವ ಅವ್ರಿಗೆ ಇಷ್ಟ ಆಗಿದೆ, ಅದಕ್ಕೋಸ್ಕರ ಬಂದಿದ್ದಾರೆ. ಯಾಕೆ ಕೆಲಸ ಮಾಡ್ಕೊಡ್ತಾರೆ ಅಂತಂದ್ರೆ ಈ ತತ್ವ ಇಷ್ಟ ಆಗಿದೆ. ಇದು ಯಾಕೆ ದೇಶ ಸೇವೆ ಮಾಡಿದಂಥವ್ರು ಸುಮಾರು 20 ವರ್ಷದ ಮೇಲೆ, ಅವ್ರು 20-25 ವರ್ಷ ಅವ್ರು ಕೋಚ್ ಆಗೋವರೆಗೂ ಸೈನ್ಯದಲ್ಲಿದ್ದು ಕೆಲಸ ಮಾಡಿರ್ತಕ್ಕಂಥವ್ರು. ಹಂಗೆ ಅಂದ್ರೆ ನಾನೇನು ಹೇಳ್ತಿದ್ದೆ ನಿಮಗೆ ಅಂದ್ರೆ, ಜಗಳ ಆಡಿಕೊಂಡು ಹೊಡೆದಾಡಿಕೊಂಡು ಈಗ ಜೊತೆಗಿರೋದು ಬೇಡ. ಪ್ರೀತಿಯಿಂದನೇ ತ್ಯಾಗ ಮಾಡೋಣ. ಪ್ರೀತಿಯಿಂದ ಈ ತತ್ವ ನಾನು ಒಪ್ಪಲ್ಲ. ಇವು ಮಂಜು ನಾವು ಹಿಂಗಿದೀವಲ್ಲ, ಕೆಲವು ಸಾರಿ ಮಾನಸಿಕ ಯುದ್ಧ ಶುರುವಾಗಿರುತ್ತೆ ತತ್ವದ ವಿಷಯದಲ್ಲಿ. ಅವನು ಮೊದಲು ಆರೋಗ್ಯದ ವಿಷಯ ಒಪ್ಪೇ ಇಲ್ಲ. ಅವ್ರ ಊರಲ್ಲೇ ಆರೋಗ್ಯದ ಬಗ್ಗೆ ಪ್ರವಚನ ಮಾಡಿದ್ರೆ ಎಲ್ಲರೂ ನನ್ನ ತಿರಸ್ಕಾರ ಮಾಡಿದಾರ. ಯಾರು ಹೇಳಿಲ್ಲ ಒಳಗೆ ಇವ್ರು ಮುಂದಿನ ವರ್ಷದ ಕರ್ಸೋದು ಬೇಡ ಅಂತೇಳಿ ನಾನು ಕರೆದಿಲ್ಲ. ಪರವಾಗಿಲ್ಲ, ನಾನೇ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳಿ, ಹೋಗ ನನಗೆ ಬೇಕಾದಷ್ಟು ಕಾರ್ಯಕ್ರಮ ಇದ್ದಾವೆ ಅಂತ ಹೇಳಿದ್ದೆ. ಆಮೇಲೆ ಈಗ ಅವನೇ ಹೇಳ್ತಾನೆ, ಅಪ್ಪವ್ರೆ ನಿಮ್ದು ಎಷ್ಟು ಚೆನ್ನಾಗಿದ್ದೀರಿ, ನಾನು ಉಪವಾಸ ಮಾಡ್ತೀನಿ ರೀ, ವಾರಕ್ಕೊಂದು ಉಪವಾಸ ಮಾಡ್ತಿದ್ದೀನಿ, 7 kg 8 kg ಇಳಿಸ್ಕೊಂಡಿದ್ದೀನಿ. ಅಂದರೆ ಅದಕ್ಕೆ ತಾತ್ವಿಕವಾದ ಅಭಿಪ್ರಾಯ ಇರಬೇಕೆ ಹೊರತು ಅದು ಹೊಡೆದಾಟಕ್ಕೆ ದ್ವೇಷಕ್ಕೆ ಕಾರಣ ಆಗಬಾರದು. ಇದೇ ನಮಗೆ ಬಸವಣ್ಣ ಕಲಿಸ್ಕೊಟ್ಟಿಲ್ಲ. ಈ ಲೌಕಿಕತೆಗೋಸ್ಕರವಾಗಿ ಬಡದಾಡೋದು ಬೇಡ, ಹಣಕ್ಕಾಗಿ ಅಧಿಕಾರಕ್ಕಾಗಿ ಬಡದಾಡೋದು ಬೇಡ. ದೇವರು ನಮಗೆ ಹೆಚ್ಚಿನ ಕೊಡ್ತಾನೆ ನಿಜವಾಗ್ಲೂ. ನೋಡ್ರಿ, ಅವಾಗ ನಾನೇನು ಪಾಲು ಬೇಡ ಅಂತ ಬಿಟ್ಟಲ್ಲ, ನನಗೆ ಇವತ್ತು ಇವರೆಲ್ಲರಿಗಿಂತ ಹೆಚ್ಚು ಕೊಟ್ಬಿಟ್ಟಿದ್ದಾರೆ ದೇವರು. ಯಾಕೆ ಅಂದರೆ ನಾನು ಸಮಾಜ ಸೇವೆ ಮಾಡ್ತಿರ್ತೀನಿ, ಅದು ಯಾವುದೂ ನಂದಲ್ಲ, ಎಲ್ಲ ಟ್ರಸ್ಟಿಂದ, ಎಲ್ಲ ನಿಮ್ಮದು. ಆ ಭಾವ ಇದ್ರೂ ಕೂಡ ನೀವೆಲ್ಲ ಅಪ್ಪವ್ರು ಮಾಡಿರೋದು ಅಂತೀರಿ. ಈ ರೀತಿಯಾಗಿ ನಾವು ಬದುಕಬೇಕು ಅಂತಕ್ಕಂಥದ್ದನ್ನ ಬಸವಣ್ಣವರು ಕಲಿಸ್ಕೊಟ್ಟಿದ್ದಾರೆ. ಅಂತಹ ಸ್ಮರಣೆಯನ್ನು ನಾವು ಈ ಶಿವರಾತ್ರಿ ಸಂದರ್ಭದಲ್ಲಿ ಮಾಡಿಕೊಂಡು, ಮತ್ತೀಗ ಇನ್ನೂ ಹೆಚ್ಚು ಮಾತಾಡೋದು ಬೇಡ ಅಂತ ಕಾಣಿಸುತ್ತೆ. 10:20 ಆಗಿದೆ. ಅದಕ್ಕೆ ಇನ್ನು ನೀವೆಲ್ಲರೂ ಉಳ್ಕೊಳ್ಳಿ ಅಂತ ನಾನು ಅಂದ್ಕೊಳ್ಳೋದು. ಎಲ್ಲರೂ ನಮ್ಮ ಅತಿಥಿಗಳು, ನಿಮಗೆ ಯಾರ್ಯಾರಿಗೆ ಸಾಧ್ಯ ಇದೆಯೋ, ತುಂಬ ಕಷ್ಟ ಇದ್ದರೆ, ಕೆಲಸ ಇದ್ದರೆ, ಮತ್ತಿನ್ನು ಕೆಲವರು ನಿದ್ದೆ ಬಿಡೋಕ್ಕೆ ಆಗಲ್ಲ ಅಂದರೆ ನೀವು ಹೋಗ್ಬೋದು. ಇನ್ನು ಬಾಕಿಯವರೆಲ್ಲ ನಾವು ಈ ಕಾರ್ಯಕ್ರಮ ಮುಗಿಸಿ ನಾವು ಹೋಗೋಣ.
ಈಗ ಬರೇ ಇಲ್ಲಿ ಜಯ ಬಸವರಾಜ ಹೇಳ್ಬಿಡೋಣ, ಆಮೇಲೆ ಮಂಗಳ ಮಾಡೋಣ. ಜಾಗರಣೆ ಆದ್ಮೇಲೆ ಮಂಗಳ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ದಾಸೋಹಿಗಳಿಗೆ ಜೊತೆಗೆ ಇವತ್ತು ನಮ್ಮ ತಾಯಿಯವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲರೂ ನೀಲಮ್ಮವರು, ಸುವರ್ಣಮ್ಮವರು, ಲಕ್ಷ್ಮಮ್ಮವರು, ಆಮೇಲಿಂದ ಪ್ರತಿಯೊಬ್ರು ಎಷ್ಟು ಐಟಮ್ ಮಾಡಿಬಿಟ್ಟಿದ್ದೀರ. ಬಹಳ ಸಂತೋಷ ಆಗಿದೆ. ಜೊತೆಗೆ ದಾಸೋಹಿಗಳು ದಾಸೋಹ ಮಾಡಿದ್ದಾರೆ. ನಮ್ಮ ನಾಗೇಂದ್ರನವ್ರ ಬಗ್ಗೆ ಹೇಳಬೇಕು. ನಾಗೇಂದ್ರನವರು ಗುಂಡ್ಲುಪೇಟೆಯಲ್ಲಿ ಪ್ರವಚನ ಮಾಡಿಸುವಾಗ 1 ಲಕ್ಷ ರೂಪಾಯಿ ಒಬ್ಬರೇ ಖರ್ಚು ಮಾಡಿದ್ದಾರೆ. 1 ಲಕ್ಷ ರೂಪಾಯಿ ಒಬ್ಬರೇ 2010ನೇ ಇಸ್ವಿಯಲ್ಲೇ ಅಲ್ಲಿ ಪ್ರವಚನ ಮಾಡಿಸಿದ್ರು. ಆವಾಗ ರೋಟರಿ ಅಧ್ಯಕ್ಷರಿದ್ರು ಅವರು. ಅದ್ಭುತವಾಗಿ ಸುಮಾರು 3160 ಜನ ಉಪವಾಸ ಮಾಡಿದ್ರು. ಒಂದು ತಿಂಗಳಲ್ಲಿ 3160 ಜನ ಉಪವಾಸ ಮಾಡಿದ್ರು. ಡಾಕ್ಟರ್ಗಳೆಲ್ಲ ಅಂತಿದ್ರಂತೆ, ಏನಪ್ಪ ನಾಗೇಂದ್ರು, ಸ್ವಾಮಿಗಳ ಕರ್ಕೊಂಡ್ಬಂದು ನಮಗೆಲ್ಲ ನುಕ್ಸಾನ ಮಾಡಿಬಿಟ್ಟೆ ನೀನು ಅಂತೇಳಿ ಮೆಡಿಕಲ್ ಸ್ಟೋರ್ನವರು ಡಾಕ್ಟ್ರು ಹೇಳೋಷ್ಟು ಮಟ್ಟಿಗೆ ಜನ ಹಳ್ಳಿಯಿಂದ ಬಂದು ಗುಂಡ್ಲುಪೇಟೆಯಲ್ಲಿ ಎಲ್ಲ ಉಪವಾಸ ಮಾಡಿದ್ರು. 2010ರಲ್ಲಿ ಅವರು ಸ್ವತಃ ಉಪವಾಸ ಮಾಡ್ತಾರೆ, ಅವ್ರ ಮನೆಯವರು ಉಪವಾಸ ಮಾಡ್ತಾರೆ. ಯೋಗೇಂದ್ರ ಅವರಿಗೆ ಸನ್ಮಾನ ಮಾಡಿದ್ರಲ್ಲ, ಯೋಗೇಂದ್ರ ಸೌಜನ್ಯ. ಯೋಗೇಂದ್ರ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದವರು. ಬ್ಯಾಂಕ್ ಮ್ಯಾನೇಜರ್ ಆಗಿ ಪೋಸ್ಟ್ ಇದ್ರೂ ಕೂಡ ಅಪ್ಪ ಕೃಷಿ ಮಾಡಪ್ಪ, ನೀನು ಬಂದು ನೈಸರ್ಗಿಕ ಕೃಷಿ ಮಾಡು ಅಂತ ಹೇಳಿದ ಕೂಡಲೇ ಬ್ಯಾಂಕ್ ಮ್ಯಾನೇಜರ್ ಹುದ್ದೆ ಬಿಟ್ಟು, ಯಾಕಂದ್ರೆ ಅಪ್ಪ ಸಾಕಷ್ಟು ಜಮೀನು ಮಾಡಿಟ್ಟಿದ್ದಾರೆ, ಸುಮಾರು 100 ಎಕರೆ ಜಮೀನು. ಅದಕ್ಕೆ ನೆಲ ನೋಡ್ಕೊಳ್ಳೋಕ್ಕೋಸ್ಕರ ಆ ಹುದ್ದೆಯನ್ನು ಬಿಟ್ಟು ಬಂದು ಈಗ ನೈಸರ್ಗಿಕ ಕೃಷಿ ಕಡೆಗೆ, ಜೊತೆಗೆ ಪ್ರಕೃತಿ ಚಿಕಿತ್ಸೆ ವಾರ ಇಬ್ರು ಉಪವಾಸ ಮಾಡ್ತಾರೆ. ಯೋಗೇಂದ್ರ ಮತ್ತು ಸೌಜನ್ಯ ಇಬ್ರು ಕೂಡ ಉಪವಾಸ ಮಾಡ್ತಾರೆ. ಇವರು ಅಪ್ಪ ಅಮ್ಮನೂ ಉಪವಾಸ ಮಾಡ್ತಾರೆ. ಇಂತಹ ಇದ್ದಾರೆ. ಮತ್ತೆ ಇನ್ನೊಬ್ರು ಬಂದಿದ್ದಾರೆ, ಪ್ರೊಫೆಸರ್ ಸಿದ್ದಪ್ಪನವರು ಅಂತೇಳಿ. ಅವ್ರ ಭಾಷಣ ನೀವು ಕೇಳಬೇಕಾಗಿತ್ತು. ನೋಡ, ಇನ್ನೂ ಸಮಯ ಇದೆ, ಆವಾಗ ಜಾಗರಣೆ ಮಾಡುವಾಗ ಅವ್ರು ಮಾತಾಡ್ಸೋಣ ಅಂತ ತಿಳ್ಕೊಂಡು ಹೇಳ್ತಾ, ಅವರು ಕೂಡ ನಮ್ಮ ಟ್ರಸ್ಟಿಯಾಗಿ ಕೆಲಸ ಮಾಡಿದಂಥವ್ರು ಕೆಲವು ಕಾಲ. ಜೊತೆಗೆ ಇವಾಗ ತುಮಕೂರಲ್ಲಿ ಅವ್ರ ಸಾಧನೆ ಕೇಳಬೇಕು ನೀವು. 2 ಲಕ್ಷಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾರೆ. ಅದಕ್ಕೆ ಸನ್ಮಾನಕ್ಕೆ ಕರೆಸಿದ್ರು ಅವ್ರನ್ನ ಕೃಷಿ ವಿಶ್ವವಿದ್ಯಾಲಯದಲ್ಲಿ. 2 ಲಕ್ಷಕ್ಕಿಂತ ಹೆಚ್ಚು ಗಿಡಗಳನ್ನು ಅವ್ರ ಸ್ನೇಹಿತರು ಅವರು ಸೇರ್ಕೊಂಡು ತುಮಕೂರನ್ನೇ ಸಂಪೂರ್ಣ ಹಸಿರುಮಯ ಮಾಡಾಕ್ಬಿಟ್ಟಿದ್ದಾರೆ. ಅಂಥವ್ರು ಸಾಧಕರು ಬಂದಿದ್ದಾರೆ. ನಮ್ಮ ಪ್ರಭುಗೌಡರು ವಿಜ್ಞಾನಿಗಳು, ಅವರು ಕೂಡ ಕೃಷಿ ವಿಜ್ಞಾನಿ ಪ್ರಭುಗೌಡ ಕೆಂಚನಗೌಡರು ಅವರು ಬಂದಿದ್ದಾರೆ. ನಮ್ಮ ಮಲೇಶಪ್ಪ ಇಟ್ಟಿಗೆಯವರು, ಅವರು ದಾಸೋಹಿಗಳು. ಆದ್ರೆ ದಾಸೋಹಿಗಳಂತ ಹೇಳಿರ್ತಾರೆ ಅವರು, ಆದ್ರೆ ದಾಸೋಹ ಎಲ್ಲರಿಗೂ ಗೊತ್ತಿದೆ. ಇಂತಹ ಎಲ್ಲರೂ ನೀವೆಲ್ಲ ದಾಸೋಹ ಮಾಡ್ತಿದ್ದೀರಾ, ಶ್ರಮ ಪಡ್ತಾ ಇದ್ದೀರಾ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಗಳು ಇಷ್ಟು ಚೆನ್ನಾಗಿ ನಡೀತಾ ಇದೆ. ಇನ್ನು ನಮ್ಮ ಸಾವಿತ್ರಮ್ಮನ ಬಳಗ, ಶಿವಯೋಗಿ ಬಳಗ ಬಂದಿದೆ. ಮತ್ತೆ ಪಾದಯಾತ್ರೆ ಕೇಳ್ತಿದ್ದಾರೆ ಕೆಲವರೆಲ್ಲ. ಏಪ್ರಿಲ್ 5ನೇ ತಾರೀಕು ಎಲ್ಲರೂ ಸೇರ್ಕೊಳ್ಳೋದು, ಕೇಳಿಸ್ಕೊಳ್ಳಿ ಸಂಕ್ರಮ. ಏಪ್ರಿಲ್ 5ನೇ ತಾರೀಕು ಎಲ್ಲರೂ ಸೇರ್ಕೊಳ್ಳೋದು. 6ನೇ ತಾರೀಕು ಬೆಳಿಗ್ಗೆ 3 ಗಂಟೆಗೆಲ್ಲ ಈ ಸರಿ 2 ಗಂಟೆಗೆ ಬಿಡೋಣ. ಯಾಕೆಂದ್ರೆ ಹಳಿಯಾಳಕ್ಕೆ ಹೋಗೋ ಹೊತ್ತಿಗೆ ಬಿಸಿಲಾಗ್ತಾ ಇದೆ. ಅದಕ್ಕೆ 10 ಗಂಟೆ ಒಳಗಡೆ ಹಳಿಯಾಳದಲ್ಲಿ ಇರಬೇಕು. 9 ರಿಂದ 10 ಗಂಟೆ ಒಳಗಡೆ. ಆದ್ರಿಂದ 2 ಗಂಟೆಗೆ ಬಿಡೋಣ. ರಾತ್ರಿನೇ ಬಂದಿರ್ಬೇಕೆಲ್ಲರೂ. 5ನೇ ತಾರೀಕು ರಾತ್ರಿ ಎಲ್ಲರೂ ಸೇರ್ಕೊಳ್ಳಿ, ಪಾದಯಾತ್ರೆ ಮಾಡೋಣ. ಉಡುಪಿ ಪಾದಯಾತ್ರೆ ಏಪ್ರಿಲ್ 5ನೇ ತಾರೀಕು ಅಂತ ಇಟ್ಕೊಂಬಿಡಿ. 6ನೇ ತಾರೀಕು ಬೆಳಗ್ಗೆ 2 ಗಂಟೆಗೆ ಅಥವಾ 5 ಗಂಟೆ. 5ನೇ ತಾರೀಕಿಗೆ ಸೇರುತ್ತೆ, ಇಲ್ಲ 6ನೇ ತಾರೀಕಿಗೆ ಸೇರುತ್ತೆ. ಎಲ್ಲರೂ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ಇನ್ಯಾರಾದರೂ ಶ್ರಮಜೀವಿಗಳು, ಎಲೆಮರೆ ಕಾಯಿ ದುಡಿದಂಥವ್ರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ತಿಳ್ಕೊಂಡು ಹಾರೈಸಿ, ಜೊತೆಗೆ ನಮ್ಮ ಚನ್ನಬಸಪ್ಪ ಮತ್ತು ಅವ್ರ ತಂಡ ವೀರೇಶ್ವರ ಪುಣ್ಯಾಶ್ರಮದಿಂದ 6 ಜನ ಬಂದಿದ್ದಾರೆ. ಅವ್ರ ಭಜನೆ ಕೇಳಬೇಕು ನೀವೆಲ್ಲ. ಮತ್ತು ಹಾಡೋರಿದ್ದೀರಾ, ನೀವೆಲ್ಲ ಹಾಡಬೇಕು. ಅದಕ್ಕೆ ಅಲ್ಲಿಗೆ ಹೋಗೋಣ, ಪ್ರಾರ್ಥನೆ ಅಲ್ಲಿಗೆ ಹೋಗೋಣ. ಅಲ್ಲಿ ಆರಾಮಾಗಿ ಕೂತ್ಕೊಂಡು ನಾವೆಲ್ಲರೂ ಕಾರ್ಯಕ್ರಮ ನಡೆಸೋಣ. ಒಂದು 20 ನಿಮಿಷ ನಿಮಗೆ ಇಂಟರ್ವ್ಯೂ ಕೊಡ್ತೀನಿ. ಅಂದರೆ ಒಂದು 20 ನಿಮಿಷ ಆ ಕಡೆ ಈ ಕಡೆ ಹೋಗಿ, ಯಾರು ಪ್ರಸಾದ ಆಗಿಲ್ಲದಿದ್ರೆ ಪ್ರಸಾದ ಮಾಡ್ಕೊಳ್ಳಿ. 11 ಗಂಟೆಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಈಗ 10:25 ಆಗ್ತಾ ಇದೆ, 10:30 ಆಗುತ್ತೆ. 11 ಗಂಟೆಗೆ ಸರಿಯಾಗಿ ಬನ್ನಿ ಅಂತ ತಿಳ್ಕೊಂಡು ಹೇಳ್ತಾ, ಮತ್ತೆ ಯಾರಾದರೂ ಚಹಾ ಕುಡಿಯೋರಿದ್ರೆ, ಪ್ರಸಾದ ಮಾಡೋರಿದ್ರೆ ಮಾಡಿ ಸಿದ್ಧರಾಗಲಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ. ಜಯ ಬಸವರಾಜ ಭಕ್ತ ಜನ ಸುರಭೂಜ, ಜಯತು ಮಹಾಕಾರುಣಿಕ ಪರಶಿವನ ನಿಜ ತೇಜ, ಜಯತು ಕರುಣಾ ಸಿಂಧು
ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ತಂದೆ ನೀನು ತಾಯಿ ನೀನು ಬಂಧು ನೀನು ಒಳಗ ನೀನು ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀನಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಜೈ ಗುರು ಬಸವೇಶ್ವರ